Hello students of standard 10th, welcome back to the class of Phonics Academy. Myself Aisha. Today I am going to continue and today we are going to end the chapter Dr. B.R. Ambedkar, which is written by a famous writer Sri R. Venkataraman, who was also the before president of our country. So here in this chapter we came to know the love of the books by Dr. B.R. Ambedkar and how he brought so many books from different countries and how he worked for the upliftment of the women as well as for the depressed classes. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಮತ್ತೊಮ್ಮೆ ಫಾನಿಕ್ಸ್ ಅಕಾಡೆಮಿಗೆ ಸ್ವಾಗತ. ನಾನು ಆಯಿಷಾ. ಇವತ್ತು ನಾವು ಬಿ ಆರ್ ಅಂಬೇಡ್ಕರ್ ಅವರ ಈ ಒಂದು ಗದ್ಯ ಭಾಗವನ್ನು ಮುಂದುವರಿಸಿ ಇವತ್ತು ಇದನ್ನು ಕೊನೆಯನ್ನು ಮಾಡೋಣ. ಈ ಒಂದು ಗದ್ಯದಲ್ಲಿ ನಮಗೀಗಾಗಲೇ ತಿಳಿದಿರುವ ಹಾಗೆ ಇವರು ಒಬ್ಬ ಪುಸ್ತಕ ಪ್ರೇಮಿಯಾಗಿದ್ದರು, ಸಂವಿಧಾನ ಶಿಲ್ಪಿಯಾಗಿದ್ದರು. ಹಿ ವಾಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆ್ಯಂಡ್ ಹಿ ವರ್ಕ್ಡ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ the women's as well as for the depressed classes. So he brought many books. By this we come to know that he gained a lot of knowledge. So later what happened, Jawaharlal Nehru appointed him, chose Dr. Ambedkar as the law minister of independent India. ಸ್ವತಂತ್ರ ಭಾರತದ ಕಾನೂನು ಮಂತ್ರಿಯನ್ನಾಗಿ ಜವಾಹರ್ಲಾಲ್ ನೆಹರು, ಮಕ್ಕಳು ಅವರನ್ನು ಚಾಚಾ ನೆಹರು ಅಂಥೇಳಿ ಯಾರನ್ನು ಕರೆಯುತ್ತಾರೆ. ಸೊ Pandit Jawaharlal Nehru chose Dr. B.R. Ambedkar as the law minister of ಇಂಡಿಪೆಂಡೆಂಟ್ ಇಂಡಿಯಾ. ಈಗಾಗಲೇ ಭಾರತ ದೇಶ ಸ್ವತಂತ್ರವಾಗಿದೆ, ಬ್ರಿಟಿಷರ ಒಂದು ಬಂಧನದಿಂದ ಹೊರಗಡೆ ಬಂದಿದೆ. ಇಂಡಿಯಾ ಹ್ಯಾಸ್ ಬೀನ್ ಫ್ರೀಡ್ ಫ್ರಮ್ ದ ಕ್ಲಚಸ್ ಆಫ್ ದ ಬ್ರಿಟಿಷ್ ರೂಲ್ ಆ್ಯಂಡ್ ನೌ ಇಂಡಿಯಾ ಹ್ಯಾಸ್ ಇಂಡಿಪೆಂಡೆಂಟ್. For the independent India, Dr. B.R. Ambedkar was chosen as the law minister. So in this way, by a law minister, he became not only a law minister but also he was a lawmaker. ನೋಡಿ, ಇವರು ಕೇವಲ ಒಬ್ಬ ಲಾ ಮಿನಿಸ್ಟರ್, ಕಾನೂನು ಮಂತ್ರಿ ಮಾತ್ರ ಆಗಿರಲಿಲ್ಲ, ಜೊತೆಯಲ್ಲಿ ಹಿ ವಾಸ್ ಅ ಲಾ ಮೇಕರ್ ಆಗಿದ್ದರು. ಆ್ಯಂಡ್ ನಾವು ಅವರನ್ನು ಮಾಡರ್ನ್ ಮನು ಅಂತ ಹೇಳಿ ಕೂಡ ಕರಿಬಹುದು. ಇನ್ನೊಂದು ಅರ್ಥದಲ್ಲಿ ಅಂದರೆ ಆಧುನಿಕ ಮನು ಅಂತ ಹೇಳಿ ಕೂಡ ಅವರನ್ನು ಕರಿಬಹುದು. ಇನ್ ದ 4 decades and more since independence, much progress has been achieved in providing equality of opportunities to the people. Members of the scheduled caste find doors which had been closed to them for centuries. ನೋಡಿ, ಅನೇಕ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಜಾತಿ ಅನ್ನುವಂತಹ ಮೇಲುಜಾತಿ, ಕೆಳಜಾತಿ, ಮಧ್ಯಮ ಜಾತಿ, ಕೆಳಜಾತಿ ಅಂತೇಳಿ ನೀಚವಾಗಿರುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿ ಇತ್ತು. ಫಾರ್ ಎಕ್ಸಾಂಪಲ್, ಗ್ಲಾಸಸ್ಗಳನ್ನು ಮುಟ್ಟು ಕೊಡೋದು, ಸೊ ಈ ರೀತಿಯಾಗಿ ಅವ್ರು ಬಂದುಬಿಟ್ರೆ ಮನೆ ಒಳಗಡೆ ಕರ್ಕೊಳ್ಳಾರದೇ ಇರೋದು. ಸೊ ಇಂತಹ ಒಂದು ಅನಿಷ್ಟ ಪದ್ಧತಿಗೆ ಇದನ್ನು ಏನಂತ ಕರೀತಾರೆ, ಕಾಸ್ಟ್ ಸಿಸ್ಟಮ್ಗೆ. ಈ ರೀತಿಯಾಗಿ ಏನಾಯಿತು ಅಂದರೆ ಅದಕ್ಕೆ ಕಡಿವಾಣವನ್ನು ಹಾಕಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಯಾವ ಬಾಗಿಲುಗಳು the doors which were closed for them from centuries, ಶತಮಾನಗಳಿಂದ ಮುಚ್ಚಲ್ಪಟ್ಟಿರುವಂತಹ ಬಾಗಿಲುಗಳು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಹೆಲ್ಪಿನ ಪರಿಣಾಮವಾಗಿ, ಅವರ ಸಹಾಯದ ಪರಿಣಾಮವಾಗಿ ಆ ಬಾಗಿಲುಗಳು ತೆರೆದವು. ಲೀಗಲ್ ಬಾರ್ಸ್ ಎಕ್ಸಿಸ್ಟ್ ಟುಡೇ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಸೆಲ್ಫ್ ಅಡ್ವಾನ್ಸ್ಮೆಂಟ್. ಇವತ್ತು ನಾವು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಅಧಿಕಾರಿಗಳಾಗಿ, ಬೇರೆ ಬೇರೆ ಕ್ಲಾಸಸ್ಗಳಲ್ಲಿ, ಜಡ್ಜಸ್ಗಳಾಗಿ, ಅಂಬಾಸಡರ್ಸ್ಗಳಾಗಿ, ಗವರ್ನರ್ಸ್ಗಳಾಗಿ, ಸ್ಟೇಟ್ ಎಲ್ಲದರಲ್ಲಿ ಮಿನಿಸ್ಟರ್ಸ್ಗಳಾಗಿ, ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಎಲ್ಲ ಜಾತಿಯವರು ಕೂಡ ವರ್ಕನ್ನು ಮಾಡ್ತಾ ಇದ್ದಾರೆ. ದಿಸ್ ಇಸ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟು ದ ಗ್ರೇಟ್ ಇಂಡಿಯನ್ಸ್ ಹಿಯರ್. And yet much remains to be done on the social plane. The annual report of the Commissioner of Scheduled Caste and Scheduled Tribe, ಇಲ್ಲಿ Scheduled Caste, Scheduled Tribe ಅಂದರೆ SC and ST ಅಂತ ಹೇಳಿ ನಾವು ಶಾರ್ಟ್ ಫಾರ್ಮ್ನಲ್ಲಿ ಹೇಳ್ತೀವಲ್ಲ ಅದೇ, list several violations of the law and several instances where notwithstanding the statute book, members of the Scheduled Caste have been discriminated against. Baba Saheb Ambedkar's work will be truly complete only when social discrimination is completely eliminated from our society. ಇವತ್ತು ಕೂಡ ನಾವು ಏನಾಗ್ತಾ ಇದೆ ಅಂದರೆ ಅಲ್ಲಿ ಇಲ್ಲಿ ನಾವು ಈ ಪದ್ಧತಿಯನ್ನು ನೋಡ್ತಾ ಇದ್ದೀವಿ. ಇದು ಪೂರ್ತಿ ಕೊನೆ ಆದಾಗ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರುವಂತಹ ಸಂವಿಧಾನಕ್ಕೆ ಒಂದು ಅರ್ಥ ಬರುತ್ತದೆ ಅಂತ ಹೇಳೋದ್ರಲ್ಲಿ ತಪ್ಪಾಗಲಿಕ್ಕಿಲ್ಲ.
ಸೊ ದಿ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇಸ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಫ್ರಮ್ ಅವರ್ ಸೊಸೈಟಿ. ಆ ಒಂದು ಪಿಡುಗು ಅನ್ನುವಂಥದ್ದೇನಿದೆ, ಜಾತಿ ಪದ್ಧತಿ ಅನ್ನುವಂಥದ್ದೇನಿದೆ, ಅದನ್ನು ನಾವು ದೇಶದಿಂದ ಏನು ಮಾಡಬೇಕು, ನಮ್ಮ ಸೊಸೈಟಿಯಿಂದ, ನಮ್ಮ ಸಮಾಜದಿಂದ ಅದನ್ನು ಬ್ಯಾನಿಷನ್ನು ಮಾಡಬೇಕು. Baba Sahib Ambedkar always stressed the importance of constitutional methods to achieve social objectives. In an interesting observation, he once described the method of civil disobedience, non-cooperation and satyagraha as the grammar of anarchy. ನೋಡಿ, ಈ ಮೂರನ್ನು ಇವು ಮೂರು ಏನಂದರೆ ಭಾರತವನ್ನು ಸ್ವತಂತ್ರ ಮಾಡೋದರಲ್ಲಿ ಮುಖ್ಯವಾಗಿರುವಂಥ ಪಾತ್ರ ವಹಿಸಿರುವಂಥದ್ದು ಈ ಮೆಥಡ್ಸ್ಗಳು. ಆ ಮೆಥಡ್ಸ್ಗಳು ಯಾವುವು ಅಂದರೆ ಸಿವಿಲ್ ಡಿಸೊಬೀಡಿಯನ್ಸ್ ಮೂಮೆಂಟ್, ಮತ್ತು ನಾನ್ ಕೋಪರೇಷನ್ ಮೂಮೆಂಟ್ ಮತ್ತು ಸತ್ಯಾಗ್ರಹ. ದೀಸ್ 3 ಪ್ರೂವ್ ಟು ಬಿ ದ ಗ್ರಾಮರ್ ಆಫ್ ಅನಾರ್ಕಿ. ನೋಡಿ, ಇದು ಬಹಳಷ್ಟು ಪ್ರಭುತ್ವವನ್ನು ಬೀರಿತು ಸ್ವತಂತ್ರ ಭಾರತವನ್ನು ಸ್ವತಂತ್ರ ತರುವುದರಲ್ಲಿ. ಟು ಮೇಕ್ ಇಂಡಿಯಾ ಇಂಡಿಪೆಂಡೆಂಟ್, ಫಾರ್ ದೀಸ್ ತ್ರೀ ಅಂಬೇಡ್ಕರ್ ಇದಕ್ಕೆ ನೋಡಿ ಎಲ್ಲರೂ ಕೂಡ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾ ಇದ್ದಾರೆ. ಸಿವಿಲ್ ಡಿಸೊಬೀಡಿಯನ್ಸ್ ಅಂತೇಳಿ ಒಂದು ಕಡೆ, ನಾನ್ ಕೋಆಪರೇಷನ್ ಅಂತೇಳಿ ಇನ್ನೊಂದು ಕಡೆ, ಸತ್ಯಾಗ್ರಹ ಅಂತೇಳಿ ಇನ್ನೊಂದು ಕಡೆ ಹೆಸರನ್ನು ಕೊಟ್ಟರೆ, ಈ ಮೂರನ್ನು ಕೂಡಿಸಿ ಅಂಬೇಡ್ಕರ್ ಒಂದೇ ಒಂದು ಹೆಸರನ್ನು ಕೊಡ್ತಾ ಇದ್ದಾರೆ, ಗ್ರಾಮರ್ ಆಫ್ ಅನಾರ್ಕಿ ಅಂತೇಳಿ. The observation assumes importance in the context of public agitation in free India. It is one thing to utilize these methods in struggle against an aligned power. The right to rebellion is recognized against a government without people's contest, be it aligned or national dictatorship, but not in a democracy based on free and fair elections. Misdirected and volatile, such agitations invariably result in the loss of lives and public property. ಡೆಮೋಕ್ರಸಿ ಅಂದ್ರೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಡೆಮೋಕ್ರಸಿ? ಪ್ರಜಾಪ್ರಭುತ್ವ ಅಂದ್ರೇನು? ಅದಕ್ಕೆ ಕರೆಕ್ಟಾಗಿರುವಂತಹ ಒಂದು ಅರ್ಥವನ್ನು ಜನರಿಗೆ ಅರ್ಥವನ್ನು ಮಾಡಿಕೊಟ್ರು. ಮತ್ತು ಡಿಕ್ಟೇಟರ್ಶಿಪ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ನೋಡಿ, ಹಿಟ್ಲರ್ನ ಒಂದು ಆಳ್ವಿಕೆಯನ್ನು ನಾವು ಡಿಕ್ಟೇಟರ್ಶಿಪ್ ಅಂತೇಳಿ ಕರಿತೀವಿ. ತಾನು ಮಾಡಿದ್ದನ್ನೇ, ತಾನು ಹೇಳಿದ್ದೇ ಲಾ ಇತ್ತು ಅವನ ಒಂದು ಕಾಲದಲ್ಲಿ, ಅವನು ಹೇಳಿದ್ದೇ ಲಾ, ಕಾನ್ಸ್ಟಿಟ್ಯೂಷನ್, ಅದೇ ಒಂದು ಕಾನೂನು ಆಗ್ತಾ ಇತ್ತು. ವೆರಾಸ್ ಇನ್ ಡೆಮೋಕ್ರಸಿ ಅದು ಆ ಥರ ಇರಲ್ಲ. ಇಲ್ಲಿ ಜನರು ಏನು ಮಾಡ್ತಾರೆ, ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಎಲೆಕ್ಟನ್ನು ಮಾಡಲಾಗುತ್ತೆ. ಸೊ ಅದಕ್ಕೇನಂತ ಹೇಳ್ತಾರೆ, ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ಇರುವಂತಹ ಸರ್ಕಾರ ಅಂತೇಳಿ ಕರಿತೀವಿ. ಸೊ ಇದೆಲ್ಲವನ್ನು ತೋರಿಸಿಕೊಟ್ರು. ಮತ್ತು about 2,500 years ago, the Buddha had questioned the caste divisions in India. He said the only valid divisions are the divisions between those who are noble and wholesome and those who are ignoble and unwholesome. ನೋಡಿ, 2500 ವರ್ಷಗಳ ಹಿಂದೆ ಅಂಬೇಡ್ಕರ್ ಮಾಡಿದ್ದು ಯಾವಾಗ? ಇತ್ತೀಚಿನ ದಿನಮಾನಗಳಲ್ಲಿ. ಅಂದರೆ ಅಂದರೆ ಭಾರತ ದೇಶ ಸ್ವತಂತ್ರ ಆಗಿನ್ನು 80 ಇಯರ್ಸ್ ಕೂಡ ಆಗಿಲ್ಲ, ಹೌದಾ? ಅದರ ಹೆಚ್ಚು ಕಡಿಮೆ ಅಂದರೆ 80 ಇಯರ್ಸ್ 85 ಇಯರ್ಸ್ ಅಂತ ತಿಳ್ಕೊಳ್ಳಿ. ಅಂಬೇಡ್ಕರ್ ಹೇಳಿದ್ದು ಇಷ್ಟೇ ವರ್ಷಗಳ ಹಿಂದ್ಗಡೆ. he stressed to eradicate caste system in India. He gave rights for the depressed classes. ಅವರಿಗೆ ಕೂಡ ಹಕ್ಕುಗಳನ್ನು ಕೊಡಬೇಕು ಅಂಥೇಳಿ ಇವರೇನು ಮಾಡಿದ್ರು, ಕಾನ್ಸ್ಟಿಟ್ಯೂಷನ್ನಲ್ಲಿ ತೋರಿಸಿಕೊಟ್ರು. ಬಿಕಾಸ್ ಎವ್ರಿ ಒನ್ ಈಸ್ ಹ್ಯೂಮನ್ ಬೀಯಿಂಗರ್, ಎಲ್ಲರೂ ಕೂಡ ಮನುಷ್ಯರು ತಾನೇ. ವೆರಾಸ್ ನೋಡಿ, ಇದು ಅಂಬೇಡ್ಕರ್ ಹೇಳಿದ್ದಾರೆ ಅಂದರೆ ಇದು ಒಂದು ಹೊಸ ವಿಷಯ ಅಲ್ಲ. 2500 ವರ್ಷಗಳ ಹಿಂದೆ ಗೌತಮ ಬುದ್ಧ ಕೂಡ ಇದರ ಮೇಲೆ ತಮ್ಮ ಬೆಳಕನ್ನು ಚೆಲ್ಲಿದ್ದಾರೆ. ಅವರು 2 ತರಹದ ಜಾತಿಗಳನ್ನು ತೋರಿಸಿದ್ದಾರೆ, ನೋಬಲ್ ಆ್ಯಂಡ್ ಇಗ್ನೋಬಲ್ ಅಂಥೇಳಿ. ಇನ್ನೊಂದು ಕಡೆ ಅದನ್ನೇ ಇಗ್ನೋಬಲ್ ಆ್ಯಂಡ್ ಅನ್ಹೋಲ್ಸಮ್ ಅಂಥೇಳಿ ಅದಕ್ಕೆ ಹೆಸರನ್ನು ಕೊಡಲಾಗಿದೆ. ದ ತಮಿಳು ಪೊಯೆಟ್ಸ್ ಅವಾಯಿ had said similarly that there are only 2 castes in the world, namely the charitable who give and the superior, and the misers who do not and are therefore inferior. ನೋಡಿ, ಎಂತೆಂಥ ರೈಟರ್ಸ್ಗಳು ಎಂತೆಂಥ ಮಾತುಗಳನ್ನು ಹೇಳಿದ್ದಾರೆ. ಅದರ ಮೇಲೆ ನಮ್ಮ ಒಂದು ಯೋಚನೆ ಇರಬೇಕು.
ಆಗ ತಾನೇ ಏನಾಗುತ್ತೆ ಅಂದರೆ ಅದರ ಅರ್ಥ ನಮಗೆ ತಿಳಿಯುತ್ತೆ, ಮತ್ತು ಆ ನಡೀತಾ ಇರುವಂತಹ ಪ್ರಾಬ್ಲಮ್ಸ್ಗಳಿಗೆ ಕೂಡ ಸೊಲ್ಯೂಷನ್ ಅನ್ನುವಂಥದ್ದು ಸಿಗಬಹುದು ಅಂತ ಹೇಳೋದ್ರಲ್ಲಿ ತಪ್ಪಾಗಲಿಕ್ಕಿಲ್ಲ. ಸೊ ವಾಟ್ಸ್ ಹ್ಯಾಪನಿಂಗ್ ನೋಡಿ, ಒಂದು ಕಡೆ ನಮಗೆ ಗೊತ್ತಾಗ್ತಾ ಇದೆ, ಡಾಕ್ಟರ್ ಅಂಬೇಡ್ಕರ್ ವಾಸ್ ನಾಟ್ ದ ಫಸ್ಟ್ ಪರ್ಸನ್ ಹೂ ಗೇವ್ ದ ರೈಟ್ಸ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್. ಅಂಬೇಡ್ಕರ್ ಮಾತ್ರ ಮೊದಲನೇ ವ್ಯಕ್ತಿ ಅಲ್ಲ, ಈ ಡಿಪ್ರೆಸ್ಡ್ ಕ್ಲಾಸಸ್ ಕೆಳಜಾತಿಯವರಿಗೆ ರೈಟ್ಸ್ಗಳನ್ನು ಕೊಡಬೇಕು ಅಂಥೇಳಿ ಹೇಳಿರುವಂಥದ್ದು ಮತ್ತು ಕಾನ್ಸ್ಟಿಟ್ಯೂಷನ್ನಲ್ಲಿ ಅದನ್ನು ಬರೆದಿರುವಂಥದ್ದು ಅಂಬೇಡ್ಕರ್ ವಾಸ್ ನಾಟ್ ದ ಫಸ್ಟ್ ಪರ್ಸನ್. 2500 years ago, 2500 ವರ್ಷಗಳ ಹಿಂದೆ ಇದೇ ಮಾತನ್ನು ಗೌತಮ ಬುದ್ಧ, ಇವತ್ತು ನಾವು ಸುಮಾರು ಜನ ಅನುಯಾಯಿಗಳನ್ನು ನೋಡ್ತಾ ಇದ್ದೀವಿ. ಗೌತಮ ಬುದ್ಧ ಅವರ ಏನಿದೆ ಉಪದೇಶಗಳನ್ನು ನಾವು ಇವತ್ತಿನ ಕಾಲದಲ್ಲಿ ನಾವು ಅನುಸರಣೆಯನ್ನು ಮಾಡಿದಾಗ ನಮಗೆ ತೃಪ್ತಿ ಸಿಗುತ್ತೆ, ಲೈಫ್ನಲ್ಲಿ ಬದುಕಿಗೆ ಸಾರ್ಥಕತೆ ಸಿಗುತ್ತೆ. Is it? So 2500 years ago, Gautam Buddha also did stressed upon this and said that there are only two classes, that is ignoble and unwholesome. That is noble and wholesome, ಅಂದರೆ ignoble and wholesome ಅಂತೇಳಿ ಹೇಳ್ಕೊಟ್ರು. ಅದೇ ರೀತಿಯಾಗಿ ತಮಿಳಿನ ಒಬ್ಬ ಕವಯಿತ್ರಿ ಅವ್ವಾಯಿ ಅವರು ಕೂಡ ತಮ್ಮದೇ ಆಗಿರುವಂತಹ ಒಂದು ರಚನೆಯಲ್ಲಿ ತೋರಿಸ್ಕೊಡ್ತಾರೆ. ನಾಟ್ ಓನ್ಲಿ ಇನ್ ಇಂಡಿಯಾ, ಥ್ರೂಔಟ್ ದ ವರ್ಲ್ಡ್ ಶಿ ಸೇಸ್ that there are only two castes in the world. ಇಡೀ ವಿಶ್ವದಲ್ಲಿ 2 ಕಾಸ್ಟ್ಗಳು ಇದ್ದಾವೆ, ಜಾತಿಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಒಂದು ಯಾವುದು ಅಂತ ಹೇಳ್ತಾ ಇದ್ದಾರೆ ಅಂದರೆ ದ ಚಾರಿಟಬಲ್ ಹೂ ಗಿವ್, ಕೊಡುವಂಥವರು, ದಾನೇಶ್ವರರು ಅಂತ ನಾವು ಹೇಳ್ತೀವಲ್ಲ, ಕೊಡುವಂಥವರು ಒಂದಾಗಿದ್ದರೆ, ಆ್ಯಂಡ್ ಆರ್ ಸುಪೀರಿಯರ್, ಅವರು ಸುಪೀರಿಯರ್ ಅಂದರೆ ಸುಪೀರಿಯರ್ ದೇ ಆರ್. ಇನ್ನೊಂದು ಯಾರು ಆ್ಯಂಡ್ ದ ಮಿಸರ್ಸ್ and the misers who do not and are therefore inferior. ಮಿಸರ್ ಅಂದರೆ ತೆಗೆದುಕೊಳ್ಳುವಂಥವ್ರು. ಇಲ್ಲಿ ಈ ಒಂದು ವಾಕ್ಯಕ್ಕೆ ತಕ್ಕ ಹಾಗೆ ಕೊಡುವವರು ಮತ್ತು ತೆಗೆದುಕೊಳ್ಳುವವರು, ಸುಪೀರಿಯರ್ಸ್, ಆ್ಯಂಡ್ ಇವರನ್ನು ಇನ್ಫೀರಿಯರ್ಸ್ ಅಂತೇಳಿ ತಮಿಳು ಪೊಯೆಟ್ಸ್ ಅವಾಯಿ ಒಂದು ಕಡೆ ಹೇಳ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ಈ ಜಾತಿ ಪದ್ಧತಿಯನ್ನು, ಮೇಲು ಜಾತಿ ಕೆಳಜಾತಿ ಅನ್ನುವಂಥದ್ದನ್ನು ತೆಗೆದು ಹಾಕೋಬೇಕು ಅಂಥೇಳಿ ಯಾವ ರೀತಿಯ ಪ್ರಯತ್ನಗಳು ಆಗಿದ್ದಾವೆ. ಜೊತೆಯಲ್ಲಿ ಬೈ ಚಾನ್ಸ್ ಅದನ್ನು ತೆಗೆದು ಹಾಕ್ಲಿಕ್ಕಂತೂ ಆಗಲ್ಲ, ಯಾಕಂದರೆ ಸುಮಾರು ಜಾತಿಗಳು ಇದ್ದಾವೆ ಅಂತ ಹೇಳಿದಾಗ ಅವರಿಗೂ ಕೂಡ ಜೀವಿಸುವಂಥ ಒಂದು ಹಕ್ಕು ಇದೆ, ಅವರಿಗೂ ಕೂಡ ಕೆಲವೊಂದು ರೈಟ್ಸ್ಗಳನ್ನು ಯಾವ ರೀತಿಯಾಗಿ ಕೊಡಲಾಗಿದೆ ಎಂಬುದು ಈ ಒಂದು ಚಾಪ್ಟ್ರಲ್ಲಿಂದ ನಮಗೆ ಗೊತ್ತಾಗುತ್ತೆ. Throughout the course of Indian history, great sages and saints exposed the followers of these divisions and sought to bring all the communities of India together in a creative partnership. But caste, by virtue of its power structure, showed itself to be firmly entrenched. ನೋಡಿ, ಇವರಷ್ಟೇ ಅಲ್ಲ, ಪೊಯೆಟಸ್ ಆಗಿರ್ಬೋದು ಅಥವಾ ಗೌತಮ್ ಬುದ್ಧ ಆಗಿರ್ಬೋದು, ಇವರು ಕೂಡ ವರ್ಕನ್ನು ಮಾಡಿದ್ದಾರೆ. ಇವ್ರ ಜೊತೆಯಲ್ಲಿ ನಮ್ಮ ಇತಿಹಾಸವನ್ನು ಅವಲೋಕಿಸಿದಾಗ, ವೆನ್ ವಿ ಅಬ್ಸರ್ವ್ ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ, ವಾಟ್ ವಿ ಅಂಡರ್ಸ್ಟ್ಯಾಂಡ್, ಮೆನಿ ಸೇಜಸ್, ಗ್ರೇಟ್ ಸೇಜಸ್ ಆ್ಯಂಡ್ ಸೇಂಟ್ಸ್ ಆಲ್ಸೋ ವರ್ಕ್ಡ್ ಅಪಾನ್ ದಿಸ್. ಸುಮಾರು ಜನ ಸಾಧು ಸಂತರು ಕೂಡ ಇದರ ಮೇಲೆ ಏನು ಮಾಡಿದ್ದಾರೆ ಅಂದರೆ ಬೆಳಕನ್ನು ಚೆಲ್ಲಿದ್ದಾರೆ. ಮತ್ತು ಈ ಒಂದು ಪ್ರಾಬ್ಲಮನ್ನು ತೊಡಗಿಸಬೇಕು ಅಂಥೇಳಿ ಸುಮಾರು ಜನ ಇದರ ಮೇಲೆ ಕಷ್ಟವನ್ನು ಪಟ್ಟಿದ್ದಾರೆ, ತಮ್ಮ ಒಂದು ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ. Under the policy of divide and rule, the British rules exaggerated caste distinctions and divided the people of India further to strengthen their hegemony over us. ನೋಡಿ, ಬ್ರಿಟಿಷರು ನಮ್ಮ ಮೇಲೆ 200 ವರ್ಷಗಳವರೆಗೆ ಆಳ್ವಿಕೆಯನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಆರ್ ವೆಂಕಟರಾಮನ್ ಅವರು ತಿಳಿಸ್ತಾ ಇದ್ದಾರೆ ಏನಂತ. ವಾಟ್ ಹಿ ಈಸ್ ಸೇಯಿಂಗ್ ದ್ಯಾಟ್ ದ ಬ್ರಿಟಿಷರ್ಸ್ ರೂಲ್ಡ್ ಅಸ್ ಸೋ ಮೆನಿ ಇಯರ್ಸ್ ಬೈ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಒಡೆದು ಆಳುವ ನೀತಿಯನ್ನು ಉಪಯೋಗಿಸಿಕೊಂಡು ಅವ್ರು ಏನು ಮಾಡಿದರು, ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಿದರು, ಆಳ್ವಿಕೆಯನ್ನು ಮಾಡಿದರು, ರಾರಾಜಿಸಿದರು ನಮ್ಮ ಮೇಲೆ. ಅವರಿಗೆ ಸಪೋರ್ಟಿವ್ ಆಗಿ ಸಿಕ್ಕಿರುವಂಥದ್ದು ಏನು, ಅವರು ಯಾವ ರೀತಿಯಾಗಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಹಾಕ್ಕೊಂಡ್ರು ಅಂದರೆ ನಮ್ಮ ದೇಶದಲ್ಲಿ ಇರುವಂಥ ಜಾತಿ ಪದ್ಧತಿಯನ್ನು ನೋಡಿಕೊಂಡು.
So what they did, they divided the people and it became the power for them to strengthen their hegemony. ತಮ್ಮ ಒಂದು ಸ್ಟ್ರೆಂಗ್ತನ್ನು, ಪವರನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಅವರು ಈ ಒಂದು ಪಾಲಿಸಿಯನ್ನು ಮಾಡಿದರು. ಇಟ್ ವಾಸ್ ಗಿವನ್ ಟು ಟೂ ಗ್ರೇಟ್ ಇಂಡಿಯನ್ಸ್ ಆಫ್ ಅವರ್ ಟೈಮ್, ಮಹಾತ್ಮ ಗಾಂಧಿ ಆ್ಯಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಟು ರೆಪ್ಯುಡಿಯೇಟ್ ಕಾಸ್ಟ್ ಆ್ಯಂಡ್ ಟು ಪ್ರೊಕ್ಲೇಮ್ ದ oneness of the Hindu community. Gandhiji did so by reminding the higher caste of their duty towards the depressed classes. ನೋಡಿ, ಇದರ ಒಂದು ವಾಟ್ ಯು ಸೆ ಕ್ರೆಡಿಟ್, ಈ ಜಾತಿ ಪದ್ಧತಿಯ ಬಗ್ಗೆ ರೈಟ್ಸ್ಗಳನ್ನು, ಡ್ಯೂಟೀಸ್ಗಳನ್ನು ತೋರಿಸಿಕೊಟ್ಟು ಜನರಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿರುವಂತಹ ಒಂದು ಕೀರ್ತಿ ಆರ್ ವೆಂಕಟರಾಮನ್ ಅವರು ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಬಿಕಾಸ್ ಗಾಂಧೀಜಿ ಏನು ಮಾಡಿದರು ಅಂದರೆ, ಈ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. ಈ ಫಾರ್ ಎಕ್ಸಾಂಪಲ್ ಹೈಯರ್ ಕ್ಲಾಸಿನವರು ಇದ್ದಾರೆ ಅಂತ ತಿಳ್ಕೊಳ್ಳಿ, ಡಿಪ್ರೆಸ್ಡ್ ಕ್ಲಾಸಿನ ಜೊತೆಯಲ್ಲಿ ನಾಟ್ ಲೈಕ್ ದಿಸ್, ಬೈ ರಿಮೈಂಡಿಂಗ್ ದ ಹೈಯರ್ ಕಾಸ್ಟ್ ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಹೈಯರ್ ಕ್ಲಾಸ್ ಅಂದರೆ ಮೇಲ್ಜಾತಿಯವರಿದ್ದಾರೆ, ಇದರಿಗೆ ಡಿಪ್ರೆಸ್ಡ್ ಕ್ಲಾಸಸ್ನವರಿದ್ದಾರೆ. ಇಲ್ಲಿ ಹೈಯರ್ ಕ್ಲಾಸ್ನವ್ರದ್ದು ಡ್ಯೂಟಿ ಏನಿದೆ, ಕರ್ತವ್ಯಗಳು ಏನಿದ್ದಾವೆ ಎಂಬುದನ್ನು ತೋರಿಸಿಕೊಟ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಡ್ ದ ಸೇಮ್ ಬೈ ರಿಮೈಂಡಿಂಗ್ ದಮ್ ಆಫ್ ದರ್ ಇನ್ಹೆರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ದ ಹೈಯರ್ ಆ್ಯಂಡ್ ಮೋರ್ ಪವರ್ಫುಲ್ ಕಾಸ್ಟ್. ಅಂಬೇಡ್ಕರ್ ಅವರು ಇದನ್ನೇ ಮಾಡಿದರು. ಯಾವ ರೀತಿಯಾಗಿ ನಿಮ್ಮ ರೈಟ್ಸ್ಗಳು ಇದ್ದಾವೆ ಎಂಬುದನ್ನು ಲೋವರ್ ಕಾಸ್ಟ್ ಜನರಿಗೆ ತೋರಿಸಿಕೊಟ್ರು. ಒನ್ ಸ್ಟ್ರೆಸ್ಡ್ ದ ಡ್ಯೂಟೀಸ್ ಆ್ಯಂಡ್ ಅದರ್ ಸ್ಟ್ರೆಸ್ಡ್ ದ ರೈಟ್ಸ್ ಟುಗೆದರ್. ನೋಡಿ, ಗಾಂಧಿ ಏನು ಮಾಡಿದರು, ಡ್ಯೂಟೀಸ್ಗಳಿಗೆ ಸ್ಟ್ರೆಸ್ಸನ್ನು ಕೊಟ್ಟರೆ, ಅಂಬೇಡ್ಕರ್ ಅವರು ಏನು ಮಾಡಿದ್ದಾರೆ, ರೈಟ್ಸ್ಗಳಿಗೆ ಸ್ಟ್ರೆಸ್ಸನ್ನು ಕೊಟ್ಟಿದ್ದಾರೆ. ಸೊ ಒನ್ ಸ್ಟ್ರೆಸ್ಡ್ ಫಾರ್ ದ ರೈಟ್ಸ್ ಆ್ಯಂಡ್ ದ ಅದರ್ ಸ್ಟ್ರೆಸ್ಡ್ ಫಾರ್ ದ ಡ್ಯೂಟೀಸ್. ದೇ ಬ್ರಾಟ್ ಅಬೌಟ್ ಎ ವೆರಿಟಬಲ್ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್. ಹೀಗೆ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುವುದರಲ್ಲಿ ಅವರು ಸಕ್ಸಸ್ ಆದರು. When Baba Saheb passed away in December 1956, Jawaharlal Nehru made a moving reference in Lok Sabha describing Baba Saheb as a symbol of revolt. He said, ನೋಡಿ, ಯಾವಾಗ ಇದೊಂದು ಕರಾಳ ದಿನ ಅಂತ ಹೇಳ್ಬೋದು, ಡಿಸೆಂಬರ್ 1956, 1956 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್ ಆನ್ 1950. 1950 ನಾವು ಗಣರಾಜ್ಯವಾಯಿತು. ಸೊ ಆನ್ 26 January 1950 ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ಬಿಕಾಸ್ ಅವರ್ ಕಾನ್ಸ್ಟಿಟ್ಯೂಷನ್ ವಾಸ್ ಫ್ರೇಮ್ಡ್. ವಿ ಕೇಮ್ ಟು ನೋ ಅವರ್ ರೈಟ್ಸ್ ಆ್ಯಂಡ್ ಅವರ್ ಡ್ಯೂಟೀಸ್. ಸೊ ವೆನ್ ಬಾಬಾ ಸಾಹೇಬ್ ಪಾಸ್ಡ್ ಅವೇ ಇನ್ ಡಿಸೆಂಬರ್ 1956, ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ನಿಧನರಾದರು, ಜವಾಹರ್ಲಾಲ್ ನೆಹರು ಲೋಕಸಭೆಯಲ್ಲಿ ಒಂದು ಮೂವಿಂಗ್ ರೆಫರೆನ್ಸನ್ನು ಮಾಡಿದರು. ಏನಂತ ಹೇಳಿದರು ಅವರು? He described Baba Saheb as a symbol of revolt. This is very important. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕ್ರೆಡಿಟನ್ನು ಕೊಡ್ತಾ ಇದ್ದಾರೆ. ಈ ಸೆಟ್ ಫಾರ್ ಹಿಮ್ ಆ್ಯಸ್ ಎ ಸಿಂಬಾಲ್ ಆಫ್ ರಿವೋಲ್ಟ್. ಚಿಹ್ನೆ, ಸಿಂಬಾಲ್ ಅಂದರೆ ಚಿಹ್ನೆ, ರಿವೋಲ್ಟಿನ ಒಂದು ಚಿಹ್ನೆ ಅಂತೇಳಿ ಅವರಿಗೆ ನೆನಪಿಸ್ಕೊಂಡ್ರು. I have no doubt that whether we agreed with him or not in many matters, that perseverance, that persistence, and that, if I may use the word, sometimes virulence of this opposition to all this did keep the people's mind awake and did not allow them to become complacent about matters which could not be forgotten, and helped in arousing up those groups in our country which had suffered for so long in the past. It is therefore sad that such a prominent champion of the oppressed and depressed in India, and one who took such an important part in our activities, has passed away. ನೋಡಿ, ಅವರನ್ನು ಯಾವ ರೀತಿಯಾಗಿ ನೆನಪಿಸ್ಕೊಳ್ತಾ ಇದ್ದಾರೆ, ಲೋಕಸಭೆಯಲ್ಲಿ ಬಹಳ ದುಃಖದಿಂದ ಅವರನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಮೇಲು ಜಾತಿಯವರಿಗೆ ಅವರ ಡ್ಯೂಟೀಸ್ಗಳನ್ನು, ಕೆಳಜಾತಿಯವರಿಗೆ ಅವರ ರೈಟ್ಸ್ಗಳನ್ನು, ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದು ಎಲ್ಲರೂ ಕೂಡ ನೆಮ್ಮದಿಯ ಬದುಕನ್ನು ನಡೆಸ್ಕೊಳ್ಳೋದಕ್ಕೆ ಸಹಾಯವನ್ನು ಕಾರಣೀಭೂತರಾಗಿರುವಂಥ ಅಂಬೇಡ್ಕರ್ ಕುಡ್ ನಾಟ್ ಬಿ ಫರ್ಗಟನ್. ಅವರನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯವರೆಗೆ ದೇಶದ ಜೊತೆ ಸಂವಿಧಾನ ಇರುತ್ತೆ, ಅಲ್ಲಿ ಅವರಿಗೆ ಅವರ ಹೆಸರು ಅಮರವಾಗಿ ಇರುತ್ತೆ. ಹಿ ಡೈಡ್ ನೋ ಡೌಟ್, ಬಟ್ ಅವರು ಜೀವಂತವಾಗಿಯೇ ಎಲ್ಲರ ಹೃದಯಗಳಲ್ಲಿ
ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ತಮ್ಮ ಜಾಗವನ್ನು ಪಡೆದುಕೊಂಡು ಬಿಟ್ಟಿದ್ದಾರೆ. ಈ ಹ್ಯಾಸ್ ಟುಕ್ ಸಚ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಆ್ಯಕ್ಟಿವಿಟೀಸ್. ಎಂತೆಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಜನರಿಗೆ ಸಹಾಯ ಆಗುವಂಥರಲ್ಲಿ ಭಾರತ ದೇಶದ ಜನರಿಗೆ ಬಹಳಷ್ಟು ನೆಮ್ಮದಿಯ ಬದುಕನ್ನು, ಕಾನೂನಾತ್ಮಕ ಬದುಕನ್ನು ತೋರಿಸಿಕೊಟ್ಟಿರುವಂತಹ ಒಂದು ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ ಎಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಲೋಕಸಭೆಯಲ್ಲಿ ಅವರನ್ನು ನೆನಪಿಸ್ಕೊಳ್ತಾರೆ. There can be no doubt that the day is not far off when Baba Saheb Ambedkar's dream of Samata will become a reality. ಹಾಗಾದರೆ ಇವತ್ತು ಕೂಡ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಸಮಾನರು ಅನ್ನುವಂತಹ ಒಂದು ಕನಸನ್ನು ಅವ್ರು ಕಂಡಿದ್ರು. ಅಂಬೇಡ್ಕರ್ ಅವರು ಹಿ ಹ್ಯಾಸ್ ಡ್ರಮ್ಟ್, ಒಂದು ಕನಸನ್ನು ಕಂಡಿದ್ರಲ್ಲ, ಆ ಕನಸು ಇನ್ನೂ ಕೆಲವೊಂದು ದಿನಗಳಲ್ಲಿ ನನಸಾಗೋದರಲ್ಲಿ ಏನು ಅಂತಹದ್ದಿಲ್ಲ. ನೋ ಡೌಟ್, ದೆರ್ ಈಸ್ ನೋ ಡೌಟ್, ಡೌಟೇ ಇಲ್ಲ ದ್ಯಾಟ್ ಆ ದಿನ ಬಹಳ ದೂರ ಇಲ್ಲ. ದ ಡೇ ಈಸ್ ನಾಟ್ ಫಾರ್ ಆಫ್ ವೆನ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಡ್ರೀಮ್ ಆಫ್ ಸಮತಾ will become a reality. With this chapter ends. Okay, bye.